ಯಾರು ಹೊಣೆ ಹೊರಬೇಕು? ಮುಖ್ಯಮಂತ್ರಿಗಳ ಹೊಣೆ ಹೊರಬೇಕಾ, ಉಪಮುಖ್ಯಮಂತ್ರಿಗಳ ಹೊಣೆ ಹೊರಬೇಕಾ, ಪೊಲೀಸ್ ಇಲಾಖೆ ಹೊಣೆ ಹೊರಬೇಕಾ, KSE ಹೊಣೆ ಹೊರಬೇಕಾ? ಉಪಮುಖ್ಯಮಂತ್ರಿಗೆ ಮಾನ ಮರ್ಯಾದೆ ಇದೇನ್ರಿ? ಇಲ್ಲಿ ಜನ ಸಾಯ್ತಾ ಇದ್ದಾರೆ, ಅಲ್ಲಿ ಹೋಗಿ ಅದನ್ನು ಕಪ್ಪು ಕೊಡ್ಲಿಕ್ಕೆ ಹೋಗ್ತಾರೆ. ಒಬ್ಬ ರಾಜ್ಯದ ಉಪಮುಖ್ಯಮಂತ್ರಿಯ ಇಷ್ಟು ಬೇಜವಾಬ್ದಾರಿತ ಉಪಮುಖ್ಯಮಂತ್ರಿಯಾಗಿ ಹೆಂಗೆ ನಡ್ಕೋಬೇಕು? ಮುಖ್ಯಮಂತ್ರಿಗಳು ದವಾಖಾನೆಗೆ ಹೋಗ್ತಾರೆ, ಉಪಮುಖ್ಯಮಂತ್ರಿಯಲ್ಲಿ ಕಪ್ಪು ಇದನ್ನು ಕೊಡ್ಲಿಕ್ಕೆ ಪಾರಿತೋಷಕ ವಿತರಣೆಗೆ ಹೋಗ್ತಾರೆ. ಅಂದರೆ ಜನರ ಮರಣ ಆಗ್ಲಾಕತ್ತೈತಿ, ಇಲ್ಲಿ ಇದು ಒಂದು ರೀತಿ ತುಳಿತಕ್ಕೊಳಪಟ್ಟು ಇವತ್ತು ಜನ ಸಾಯ್ತಾ ಇದ್ದಾರೆ ಅನ್ನೋಂಥದ್ದು ಇವ್ರಿಗೆ ಸ್ವಲ್ಪ ಬೇಕಲ್ರಿ. ಒಬ್ಬ ಮುಖ್ಯಮಂತ್ರಿನೇ ನೇರವಾಗಿ ಹೊಣೆ ಆಗ್ತಾರೆ. ಉಪಮುಖ್ಯಮಂತ್ರಿ ಅಂತರೂ ಯಾವುದೇ ಪರಿಸ್ಥಿತಿಯಲ್ಲಿ ಮುಂದುವರಿಬಾರ್ದು. ಇಂಥ ಘಟನೆ ನಡೆದಾಗ ನೀವು ಅಲ್ಲಿ ಹೋಗಿ ಆ ಕ್ರೀಡಾಂಗಣದ ಮತ್ತು ಆ ಕ್ರೀಡಾಂಗಣದಲ್ಲಿರುವಂಥ ಯಾರು ವ್ಯವಸ್ಥೆ ಮಾಡೋರು? ಅವರು ಒಬ್ಬ ಮುಖ್ಯಮಂತ್ರಿ ಆಪ್ತನೇ. ಅವರು ಸಹ ಇದನ್ನು ಸರಿಯಾಗಿ ನಿರ್ವಹಣೆ ಮಾಡದೆ ಇಂಥ ಘಟನೆಗೆ ಅವರು ಕಾರಣದ, ಅವ್ರು ಎಲ್ಲರ ಮೇಲೆ FIR ಆಗಬೇಕು. IPL ತಂಡದ ಸಂಭ್ರಮಾಚರಣೆಯನ್ನು ರಾಜ್ಯ ಸರ್ಕಾರದ ಕಾರ್ಯಕ್ರಮ ಸ್ವರೂಪದಲ್ಲಿ ಮಾಡಬೇಕಂತ ಅವಶ್ಯಕತೆ ಇತ್ತ? ನೋಡಿ, ಅವ್ರ ರಾಜ್ಯ ಸರ್ಕಾರದ ಅವಶ್ಯಕತೆ ಇಲ್ಲ. ಇವರಿಗೆ ಆ ಯುವಕರನ್ನ ತಮ್ಮ ಕಡೆ ಆಕರ್ಷಣೆ ಮಾಡಿಕೊಂಡು ತಮ್ಮ ವೋಟ್ ಬ್ಯಾಂಕ್ ಸಲುವಾಗಿ ಮಾಡಿದ್ದಂಥದ್ದು. ಇದೇನು ಇವ್ರಿಗೇನು RCBದಿಂದ ಏನು ಅದೇನು ಪಾಕಿಸ್ತಾನದ ವಿರುದ್ಧ ಭಾರತ ಗೆದ್ದಾಗ ಯಾವುದ್ರಾಗ ಯುದ್ಧದಲ್ಲಿ ನಾವು ನಮ್ಮ ಶಕ್ತಿ ತೋರಿಸಿದಾಗ ದೇಶದ ವಿರುದ್ಧ ಮಾತಾಡ್ತಾರೆ. ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ, ಯಾರು ನಮ್ಮ ಕಾರ್ಮಿಕ ಮಂತ್ರಿ, ಬಾಯಿಗೆ ಬಂದಾಗ ಮಾತಾಡ್ತಾರೆ. ಯಾರು ಸಂತೋಷ್ ಲಾಡು ಈಗ ಬಾಯಿ ಮುಚ್ಕೊಂಡು ಯಾಕೆ ಕೂತಾರೆ? ಇಟ್ಟು ಜನರ ಇದಕ್ಕೆ ಎಷ್ಟು ಕೊಟ್ರಿ ಪರಿಹಾರ? ಒಂದು ಕುಟುಂಬಕ್ಕೆ 10 ಲಕ್ಷ. ಕೇರಳದಲ್ಲಿ ಆಣೆ ತುಳಿತಕ್ಕೆ ಅಲ್ಲಿ ಎಷ್ಟು ಕೊಟ್ರಿ? ಕನಿಷ್ಠ ಒಂದು ಕುಟುಂಬಕ್ಕೆ 1 ಕೋಟಿ ರೂಪಾಯಿಗೆ ನೀವು ಕೊಡಬೇಕು. ಅವ್ರ ಇಡೀ ಜೀವನನೇ ಒಂದೊಂದು ಕುಟುಂಬದ ಜೀವನನೇ ಒಬ್ಬೊಬ್ಬ ಅವ್ರ ನಿರ್ಭರ ಇರ್ತದೆ. ಮತ್ತು ಈಗೇನು ಅವರು ಇದು ಆಗಿದ್ದಾರೆ ಅವರೆಲ್ಲ ಅಂಥವ್ರಿಗೆ 25 ಲಕ್ಷ ನೀವು ಕೊಟ್ಟರೆ ಅದೇನು ಪರಿಹಾರ ಕೊಟ್ಟರು ಸಹ ಇವರು ಮಾಡಿದಂಥ ವೈಫಲ್ಯ ಅಂತ ಮುಚ್ಚಿ ಹೋಗೋದಿಲ್ಲ. ನಾ ಸರ್ಕಾರಕ್ಕೆ ಆಗ್ರಹ ಮಾಡ್ತೀನಿ, ಯಾರು ತುಳಿತಕ್ಕೆ ಒಳಪಟ್ಟಂಥವ್ರು ಸತ್ತಾರೆ 1 ಕೋಟಿ ರೂಪಾಯಿ ಕೊಡಿ. ಮತ್ತು ಈಗೇನು ಆಸ್ಪತ್ರೆಯಲ್ಲಿ ಜೀವನ ಮರಣ ಮಧ್ಯದಲ್ಲಿ ಹೋರಾಟ ಮಾಡ್ತಾಯಿದ್ದಾರೆ, ಸಂಪೂರ್ಣ ಚಿಕಿತ್ಸೆ ಸರ್ಕಾರ ಭರಿಸ್ಬೇಕು ಮತ್ತು ಅವ್ರಿಗೂ ಯೋಗ್ಯ ಪರಿಹಾರ ಕೊಡಬೇಕಂತೇಳಿ ಆಗ್ರಹ ಮಾಡ್ತೀನಿ. ಮುಖ್ಯಮಂತ್ರಿಯಾಗಿ ಮತ್ತು ಉಪಮುಖ್ಯಮಂತ್ರಿಯಾಗಿ ನಿಮ್ಮ ನೈತಿಕತೆ ಎಲ್ಲ ತಕ್ಷಣ ವಿಧಾನಸಭೆ ವಿಸರ್ಜನೆ ಮಾಡೋದು ನಾನು ಆಗ್ರಹ ಮಾಡ್ತೀನಿ. ಇದಿಷ್ಟು ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಮಾತುಗಳು. ಕ್ಯಾಮ್ರಾಮನ್ ಪ್ರಣಯ್ ಜೊತೆ ಕಿರಣ್ ಹನಿಡಿಕ, TV9 ಬೆಂಗಳೂರು.